ತುಂಬಾ ಈಸಿ ದಿಢೀರಂತ ಆಗುವಂಥ ಒಂದು ರೆಸಿಪಿ, ಡಿಫ್ರೆಂಟಾಗಿ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ. ಅದರ ಜೊತೆ ತುಂಬಾ ಹೊಸ ರೆಸಿಪಿ ಅಂತ ಅನ್ಬೋದು, ಕಡಿಮೆ ಟೈಮಲ್ಲಿ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ ಅಂತಲೂ ಅನ್ಬೋದು. ಸೊ ಈ ರೆಸಿಪಿ ಯಾವ ಥರ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರದು ವಿಶ್ಫುಲ್ ಅಡುಗೆ ಮನೆಯಲ್ಲಿ ಸ್ವಾಗತ. ಸೊ ಇವತ್ತೇ ನಾವೊಂದು ದಿಢೀರಂತ ಆಗುವಂಥ ಒಂದು ರೆಸಿಪಿನ ಮಾಡ್ತಾಯಿದ್ದೀವಿ. ಅದನ್ನು ಕೂಡ ಇಲ್ಲಿ ನೋಡ್ಬೋದು, ನಾನು ಶಾವಿಗೆನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಶಾವಿಗೆ ಇದೆ ಅದು ಶಾವಿಗೆನ ನೀವು ಇಲ್ಲಿ ತೊಗೋಬೋದು. ಶಾವಿಗೆನ ನಾನು ಮುರಿದುಬಿಟ್ಟು ತೊಗೊಂಡಿದ್ದೀನಿ ನೋಡಿ. ಈ ಥರ ಒಂದು ಸ್ವಲ್ಪ ದೊಡ್ಡದಾಗಿಯೇ ಮುರ್ಕೋಬೇಕು, ತುಂಬ ಸಣ್ಣದಾಗಿ ಪುಡಿ ಥರ ಮುರಿಬಾರ್ದು. ಸೊ ಇಲ್ಲಿ ನಾನು ಇವತ್ತೇ ಅನಿಲ್ ಶಾವಿಗೆನ ತೊಗೊಂಡಿದ್ದೀನಿ. ಯಾಕಂದರೆ ಲಾಸ್ಟ್ ಟೈಮ್ ಒಂದು ಶಾವಿಗೆದ ನಾನು ರೆಸಿಪಿನ ಹಾಕ್ಕೊಂಡಿದ್ದೆ, ಇಡ್ಲಿದು ಶಾವಿಗೆ ಇಡ್ಲಿ ಅಂತ. ಅಲ್ಲಿ ಸುಮಾರು ಜನ ಕಮೆಂಟ್ ಮಾಡಿದರು, ಮ್ಯಾಮ್ ನಮ್ಮ ಹತ್ರ ಅನಿಲ್ ಶಾವಿಗೆ ಇದೆ, ಅದು ತೊಗೋಬೋದಾ ಅಂತ. ಯಾಕಂದರೆ ನಾನು ಯೂಶ್ವಲಿ ಗೋಧಿ ಶಾವಿಗೆ ಏನು ನಾವು ಮನೇಲಿ ಮಾಡ್ತೀವಲ್ಲ ಅದನ್ನೇ ಯೂಸ್ ಮಾಡೋದು. ಬಟ್ ಇವತ್ತೇ ನಾನು ಇಲ್ಲಿ ಅನಿಲ್ ಶಾವಿಗೆನ ತೊಗೊಂಡ್ಬಿಟ್ಟು ಇವತ್ತಿಂದ ಈ ರೆಸಿಪಿನ ಮಾಡ್ತಾಯಿದ್ದೀವಿ. ಇಲ್ಲಿ ನಾನು ಯಾವುದೇ ಶಾವಿಗೆದು ಬ್ರ್ಯಾಂಡದ್ದು ಇಲ್ಲಿ ನಾನು ಪ್ರಮೋಟ್ ಮಾಡ್ತಾ ಇಲ್ಲ. ನಿಮ್ಮ ಹತ್ರ ಯಾವ ಶಾವಿಗೆ ಇದೆ ಆ ಶಾವಿಗೆನ ಇಲ್ಲಿ ತೊಗೊಂಡ್ಬಿಟ್ಟು ನೀವು ಇವತ್ತಿನ ರೆಸಿಪಿನ ಮಾಡ್ಬೋದು. ನೋಡಿ, ಇವಾಗ ಫ್ಲೇಮನ್ನು ನಾವು ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಇವಾಗ ಈ ಶಾವಿಗೆ ಜೊತೆ 1 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ಳೋಣ. ಆಮೇಲೆ ಲೋ ಫ್ಲೇಮಲ್ಲಿ ಇಲ್ಲಿ ನಮಗೆ ಶಾವಿಗೆನ ಹುರ್ಕೋಬೇಕಾಗಿದೆ. ಸೊ ಶಾವಿಗೆ ಯಾವ ಥರ ಹುರ್ಕೋಬೇಕಂದ್ರೆ ಒಂದು ಸ್ವಲ್ಪ ಕೆಂಪು ಬಣ್ಣ ಬರಬೇಕು, ಆ ಥರ ಹುರ್ಕೋಬೇಕು. ಮೇಕ್ ಶ್ಯೂರ್ ಇದನ್ನು ಲೋ ಫ್ಲೇಮಲ್ಲಿನೇ ಹುರ್ಕೋಬೇಕು. ಯಾಕಂದರೆ ಇದು ಎಷ್ಟು ನಿಧಾನಕ್ಕೆ ಚೆನ್ನಾಗಿ ಹುರಿಯುತ್ತೆ ಅಷ್ಟೇ ಒಳ್ಳೆ ನಮ್ದು ಇದು ರೆಸಿಪಿ ಬರುತ್ತೆ. ಚಿಕ್ಕವರಿಂದ ದೊಡ್ಡವರಿಗೆ ಬಾಯಲ್ಲಿ ಹಲ್ಲಿಲ್ಲ ಅನ್ನೋರನ್ನು ಕೂಡ ತಿನ್ಕೋಬೋದು. ಅಷ್ಟು ಒಳ್ಳೆ ರೆಸಿಪಿ ಅಂತಲೂ ಅನ್ಬೋದು, ಅದ್ರ ಜೊತೆ ಹೆಲ್ದಿ ರೆಸಿಪಿ ಅಂತಲೂ ಕೂಡ ಅನ್ಬೋದು. ಸೊ ನೋಡಿ, ಇವಾಗ ಇದನ್ನು ನಾವು ಫುಲ್ ಲೋ ಫ್ಲೇಮಲ್ಲಿ ಕೆಂಪು ಬಣ್ಣ ಬರೋ ತನಕ ಇಲ್ಲಿ ನಮಗೆ ಶಾವಿಗೆನ ಹುರ್ಕೋಬೇಕಾಗಿದೆ. ನೋಡಿ, ಅಲ್ಲಿ ಶಾವಿಗೆ ಹುರ್ಕೊಳ್ಳೋ ತನಕ ಇಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ನಾವು 1 ಕಪ್ದಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಅಲ್ಲಿ ನಾನು 1 ಕಪ್ದಷ್ಟು ಶಾವಿಗೆ ತೊಗೊಂಡಿದ್ದೀನಿ. ಅದರ ಜೊತೆ ಇಲ್ಲಿ ನಾನು 1 ಕಪ್ದಷ್ಟು ಬೆಲ್ಲನ ಸಣ್ಣದಾಗಿ ಜಜ್ಜಿಬಿಟ್ಟು ತೊಗೊಂಡಿದ್ದೀನಿ. ನೋಡಿ, ಬೆಲ್ಲನೇ ತೊಗೊಳ್ಳಿ, ಯಾಕಂದರೆ ಹೆಲ್ತ್ಗೂ ಒಳ್ಳೆಯದು, ಟೇಸ್ಟು ಕೂಡ ಸೂಪರಾಗಿ ಬರುತ್ತೆ. ಅದರ ಜೊತೆ ಟೆಕ್ಸ್ಚರು ಕೂಡ ಸಖತ್ತಾಗಿ ಬರುತ್ತೆ. ಇವಾಗ ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕಂದರೆ ನೀವು ಇಲ್ಲಿ ಸ್ವೀಟನ್ನು ಜಾಸ್ತಿ ಮಾಡ್ಕೋಬೋದು, ಬೆಲ್ಲದ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೋಬೋದು. ಇವಾಗ ಏನಪ್ಪ ಅಂದರೆ ಎಷ್ಟು ಬೆಲ್ಲ ತೊಗೊಂಡಿದ್ದೀವಿ ಅಷ್ಟೇ ಇಲ್ಲಿ ನಮಗೆ ನೀರನ್ನು ತೊಗೊಳ್ಳೋದಿದೆ. ನೋಡಿ, 1 2 ಇಲ್ಲಿ ನಾನು 1 ಕಪ್ ಬೆಲ್ಲದಕ್ಕೆ 2 ಕಪ್ಪದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಅಕಸ್ಮಾತ್ ನೀವು ಇಲ್ಲಿ 2 ಕಪ್ಪದಷ್ಟು ಬೆಲ್ಲ ಹಾಕ್ಕೊಂಡಿದ್ರೆ 4 ಕಪ್ಪದಷ್ಟು ಇಲ್ಲಿ ನೀರನ್ನು ನಮಗೆ ಹಾಕೋಬೇಕಾಗಿದೆ. ಇಲ್ಲಿ ನಮಗೆ ಪಾಕ ತೆಗೆಯೋದಿಲ್ಲ, ಹಾರ್ಡ್ಲಿ 1 ರಿಂದ 1.5 ನಿಮಿಷ ಅಷ್ಟೇ ನಮಗೆ ಇದನ್ನು ಕುದಿಸ್ಕೊಳ್ಳೋದಿದೆ. ಮೇಕ್ ಶ್ಯೂರ್ ಇಲ್ಲಿ ಪಾಕ ಮಾಡೋದಿಲ್ಲ. ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬರೀ ಬೆಲ್ಲನ ಕರಗಿಸ್ಕೊಳ್ಳೋಣ. ನೋಡಿ, ಅಲ್ಲಿ ಶಾವಿಗೆ ಹುರಿಯೋ ತನಕ ಇದನ್ನು ಕೂಡ ಪಕ್ಕಕ್ಕೇನೋ ಕುದಿಯೋಕ್ಕಿಡೋಣ. ನೋಡಿ, ಶಾವಿಗೆ ಹುರಿಬೇಕಾದ್ರೆ ಎಲ್ಲಿ ಕೈ ಬಿಡಬಾರ್ದು, ಅದೇ ಥರ ಕಂಟಿನ್ಯೂಸ್ ಆಗಿ ಇಲ್ಲಿ ನಮಗೆ ಶಾವಿಗೆನ ಹುರ್ಕೋಬೇಕಾಗಿದೆ. ಇಲ್ಲಾಂದರೆ ಒಂದು ಕಡೆ ಸಿಹಿದೋಗುತ್ತೆ, ಒಂದು ಕಡೆ ಬಿಳಿ ಬಿಳಿಯಾಗೇ ಇರುತ್ತೆ. ಸೊ ಇದನ್ನು ನೀಟಾಗಿ ಹುರ್ಕೋಬೇಕು. ನೋಡಿ, ಎಷ್ಟು ಚೆನ್ನಾಗಿ ಕೆಂಪು ಬಣ್ಣ ಬಂದಿದೆ ಇವಾಗ ಶಾವಿಗೆಗೆ. ತುಂಬ ಚೆನ್ನಾಗಿ ಇಲ್ಲಿ ಶಾವಿಗೆ ಹುರಿದಿದೆ. ನೋಡಿ, ನಾವು ಬೆಲ್ಲ ನೀರು ಹಾಕಿ ಕರಗಿಸ್ಕೊಳ್ಳೋ ತನಕ ಶಾವಿಗೆ ಕೂಡ ಹುರಿದು ರೆಡಿಯಾಗಿದೆ. ಇಲ್ಲಿ ನೋಡಿದ್ದೀರಾ, ಸಖತ್ತಾಗಿ ಹುರಿದಿದೆ, ಗಮ್ ಅಂತ ವಾಸನೆ ಬರ್ತಾ ಇದೆ. ಇವಾಗ ಈ ಹುರಿದಿರೋ ಶಾವಿಗೆನ ನಾವು ಒಂದು ಪ್ಲೇಟಕ್ಕೆ ತಕ್ಕೊಳ್ಳೋಣ. ಇವಾಗ ನೋಡಿ, ಮತ್ತೆ ಅದೇ ಪ್ಯಾನಲ್ಲಿ ಇಲ್ಲಿ ನಾನು ಒಂದು ಅರ್ಧ ಕಪ್ಪದಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಸಿ ಕಡಲೆ ಹಿಟ್ಟನ್ನು ತಗೊಂಡಿರೋದು, ಇದಕ್ಕೆ ಬೇಸನ್ ಕೂಡ ಅಂತಾರೆ. ಇದಕ್ಕೂ ಕೂಡ ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಹಾಕೊಳ್ಳೋಣ. ಆಮೇಲೆ ಇದನ್ನು ಕೂಡ ಲೋ ಫ್ಲೇಮಲ್ಲಿ ಗಮ್ ಅಂತ ವಾಸನೆ ಬರೋ ತನಕ ಹುರ್ಕೋಬೇಕು. ನೋಡಿ, ಈ ಎಲ್ಲ ಟಿಪ್ಸನ್ನು ಫಾಲೋ ಮಾಡಿ ನಿಮ್ಮ ರೆಸಿಪಿನ ಫೇಲ್ ಆಗಂಗಿಲ್ಲ, ಪರ್ಫೆಕ್ಟಾಗಿ ಬರುತ್ತೆ. ಇನ್ನೂ ಯಾರು ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯಿನ್ ಆಗಿಲ್ಲ ಅಂದರೆ ವಿಶ್ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ. ನಿಮ್ಗೆ ಏನೇ ಕ್ವೆರೀಸು ಡೌಟ್ಸ್ ಇದ್ದರೆ ಅಲ್ಲಿನೂ ಕೂಡ ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು. ನೋಡಿ, ಇಲ್ಲಿ ಕಡಲೆ ಹಿಟ್ಟನ್ನು ನಾವು ಹುರ್ಕೋಬೇಕಾದ್ರೆ ಲೋ ಫ್ಲೇಮಲ್ಲಿನೇ ಹುರ್ಕೋಬೇಕು. ನೋಡಿ, ಲೋ ಫ್ಲೇಮಲ್ಲಿನೇ ಇಲ್ಲಿ ನಮಗೆ ಕಡಲೆ ಹಿಟ್ಟಾಗಿರ್ಬೋದು ಅಥವಾ ಶಾವಿಗೆ ಆಗಿರ್ಬೋದು ಹುರ್ಕೋಬೇಕು. ಇದೇ ಮೇನ್ ಟಿಪ್ಸ್ ಇದೆ. ಇನ್ನೊಂದು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ನೀವು ಈ ಥರ ಒಂದು ರೆಸಿಪಿ ಮಾಡಬೇಕಂದ್ರೆ ಇಲ್ಲಿ ನೀವು ಬಾಣಲಿ, ಪ್ಯಾನು ಅಥವಾ ಕಡಾಯಿ ಏನೇ ತೊಗೊಂಡಿದ್ರು ದಪ್ಪ ತಳ ಇರುವಂಥದ್ದೇ ತೊಗೊಳ್ಳಿ. ಇಲ್ಲಿ ನಾನು ಕಬ್ಬಿಣದ್ದೇ ತೊಗೊಂಡಿದ್ದೀನಿ, ಯಾಕಂದರೆ ಇದು ಪ್ಯಾನ್ ಏನು ನಿಮ್ಗೆ ಕಾಣಿಸುತ್ತಲ್ಲ, ಇದು ತುಂಬ ದಪ್ಪ ಇದೆ. ಸೊ ಹಾಗಾಗಿ ನಾನು ಇದನ್ನೇ ತೊಗೊಂಡಿದ್ದೀನಿ. ಇನ್ನೊಂದು ಏನಪ್ಪ ಅಂದರೆ, ನೀವು ತಿಳಿಯಿರೋದನ್ನು ತೊಗೊಂಡಿದ್ರೆ ಬೇಗ ಬೇಗ ಹುರಿಯುತ್ತೆ. ಅದರ ಜೊತೆ ನಮ್ಮ ರೆಸಿಪಿಗೆ ಯಾವ ಥರ ಅಥೆಂಟಿಕ್ ಟೇಸ್ಟ್ ಬರಬೇಕು ಅದು ಬರೋದಿಲ್ಲ.
ನೋಡಿ ಕಡಲೆ ಹಿಟ್ಟು ಸಖತ್ತಾಗಿ ಹುರಿದಿದೆ, ಚೆನ್ನಾಗಿ ಘಮ್ ಅಂತ ವಾಸನೆ ಬರ್ತಾ ಇದೆ, ಕೆಂಪು ಕೂಡ ಆಗಿದೆ ನೋಡಿ. ಇವಾಗ ಇದ್ರ ಒಳಗಡೆ ನಾವು ಹುರಿದಿಟ್ಟಿದ್ವಲ್ಲ ಶಾವಿಗೆ ಅದನ್ನು ಹಾಕೊಳ್ಳೋಣ. ಇವಾಗ ಇದನ್ನು ಕೂಡ ಹುರ್ಕೊಳ್ಳೋಣ. ಈ ಕಡಲೆ ಹಿಟ್ಟು ಶಾವಿಗೆ ನೀಟಾಗಿ ಹೊಂದ್ಕೋಬೇಕು, ಆ ಥರ ನಾವು ಇದನ್ನು ಹುರ್ಕೋಬೇಕು ನೋಡಿ. ಸೂಪರ್, ತುಂಬಾ ಡಿಫ್ರೆಂಟ್ ಅನ್ಬೋದು. ನೀವು ಮಾರ್ಕೆಟಲ್ಲಿ ತರೋಕ್ಕೋದ್ರೆ ಇದ್ರ ಬೆಲೆ 4 ಪಟ್ಟು ಜಾಸ್ತಿ ಹೇಳ್ತಾರೆ. ಮತ್ತು ಇಲ್ಲೇನು ಜಾಸ್ತಿ ತುಪ್ಪ ಬೇಕಂತೇನಿಲ್ಲ, ತುಂಬ ಬರೀ 2 ಸ್ಪೂನ್ ತುಪ್ಪದಲ್ಲಿ ಮಾಡ್ಕೊಳ್ಳೋಂಥ ಒಂದು ರೆಸಿಪಿ ಅನ್ಬೋದು. ಬಟ್ ಸಖತ್ತಾಗಿ ಟೇಸ್ಟ್ ಇರುತ್ತೆ. ನಾನು ಹೇಳಿರೋಂಥ ಟಿಪ್ಸನ್ನು ಫಾಲೋ ಮಾಡಿ ನಿಮ್ಮ ರೆಸಿಪಿ ಫೇಲ್ ಆಗೋದಿಲ್ಲ ಮತ್ತು ಡಿಫ್ರೆಂಟಾಗಿ ಕೂಡ ಇರುತ್ತೆ ನೋಡಿ. ಏನು ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ಫ್ಲೇಮನ್ನು ನಾನು ಲೋ ಫ್ಲೇಮಲ್ಲಿನೇ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಕಡಲೆ ಹಿಟ್ಟು ಮತ್ತು ಶಾವಿಗೆ ಎಲ್ಲ ಹುರ್ಕೊಳ್ಳೋತನ ಇಲ್ಲಿ ಬರೀ ನಾನು ಬೆಲ್ಲನ ಕರಗಿಸ್ಕೊಂಡಿದ್ದೀನಿ ನೋಡಿ, ಪಾಕ ಮಾಡ್ಕೊಂಡಿಲ್ಲ, ಬರೀ ಕರಗಿಸ್ಕೊಂಡಿದ್ದೀನಿ. ಇವಾಗ ನೋಡಿ ಒಂದು ಜಡಿ ತಗೊಂಡು ಇಲ್ಲಿ ನಮಗೆ ಇದನ್ನು ಜಡಿ ಮಾಡಿ ತಗೊಳ್ಳೋದಿದೆ. ಯಾಕಂದರೆ ಬೆಲ್ಲದಲ್ಲಿ ಕಸ ಕಡ್ಡಿ ಅಥವಾ ಸಣ್ಣದಾಗಿ ಮಣ್ಣಿರುತ್ತೆ, ಕಲ್ಲುಗಳಿರುತ್ತೆ ನೋಡಿ, ಈ ಥರ ಏನಾದರೂ ಇರುತ್ತೆ ಅಂತ ಇಲ್ಲಿ ನಮಗೆ ಜಡಿ ಮಾಡಿ ತಗೋಬೇಕು. ಇವಾಗ ಫ್ಲೇಮನ್ನು ನಾವು ಲೋ ಫ್ಲೇಮಲ್ಲಿನೇ ಇಟ್ಕೋಬೇಕು ನೋಡಿ. ಇವತ್ತಿನ ರೆಸಿಪಿ ನಮ್ಮದು ಫುಲ್ ಲೋ ಫ್ಲೇಮಲ್ಲಿನೇ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ ಅನ್ಬೋದು ನೋಡಿ. ಫುಲ್ ಲೋ ಫ್ಲೇಮಲ್ಲಿನೇ ಮಾಡ್ಕೊಳ್ಳೋಣ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ನಾವು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ. ಇವಾಗ ಇದು ತುಂಬ ಗಟ್ಟಿ ಅನ್ನಿಸ್ತಾ ಇದೆ, ಇನ್ನು ಶಾವಿಗೆ ಎಲ್ಲ ಚೆನ್ನಾಗಿ ಕುದ್ದಿಲ್ಲ, ಬಟ್ ಗಟ್ಟಿಯಾಗಿದೆ. ಹಾಗಾಗಿ ಇದರೊಳಗಡೆ ಒಂದು ಸ್ವಲ್ಪ ಬಿಸಿ ನೀರನ್ನು ಹಾಕೋತೀನಿ, ಒಂದು ಅರ್ಧ ಕಪ್ಪದಷ್ಟು ಬಿಸಿ ನೀರನ್ನು ಹಾಕೊಳ್ಳೋಣ. ಆಮೇಲೆ ಇದನ್ನು ಮತ್ತೆ ಈ ಥರ ಕುದಿಸ್ಕೊಳ್ಳೋಣ. ಫ್ಲೇಮನ್ನು ಮಾತ್ರ ಲೋ ಫ್ಲೇಮಲ್ಲಿನೇ ಇಟ್ಕೊಳ್ಳೋಣ. ಅಕಸ್ಮಾತ್ ನೀವು ಬೆಲ್ಲ ಕಡಿಮೆ ಹಾಕಿದ್ದೀರಾ, ಇಲ್ಲಿ ಟೇಸ್ಟ್ ಮಾಡಿ ನೋಡಿದಾಗ ಬೆಲ್ಲ ತುಂಬ ಕಡಿಮೆ ಅನ್ನಿಸ್ತು ಅಂದರೆ ನೀವು ಒಂದು ಸ್ವಲ್ಪ ಇಲ್ಲಿ ಸಕ್ಕರೆ ಕೂಡ ಮಿಕ್ಸ್ ಮಾಡ್ಕೋಬೋದು. ಈ ಥರ ನಾವು ಲೋ ಫ್ಲೇಮಲ್ಲಿ ಕುದಿಸೋದ್ರಿಂದ ಏನಾಗುತ್ತಂದರೆ ಬೆಲ್ಲಕ್ಕಂತೂ ನಾವು ಪಾಕ ತೆಗ್ದಿಲ್ಲ, ಬರೀ ಕರಗಿಸ್ಕೊಂಡಿದ್ದೀವಿ. ಇವಾಗ ಶಾವಿಗೆ ಜೊತೆನೇ ಇಲ್ಲಿ ಬೆಲ್ಲ ಮತ್ತೆ ಕುದ್ದು ಇದ್ರದಂತಾನೆ ಒಂದು ಜಿಗಿ ಹೊಡೆಯುತ್ತೆ, ಅಲ್ಲಿ ತನಕ ಇಲ್ಲಿ ನಮಗೆ ಲೋ ಫ್ಲೇಮಲ್ಲಿ ಇದನ್ನು ಕುದಿಸ್ಕೋಬೇಕಾಗಿದೆ. ಎಲ್ಲಿ ಕೈ ಬಿಡಬಾರ್ದು, ಕಂಟಿನ್ಯೂಸ್ ಆಗಿ ಇದೇ ಥರ ಕೈನ ತಿರುಗಿಸ್ತಾ ಇಲ್ಲಿ ನಮಗೆ ಇದು ಬರ್ಫಿ ಹದಕ್ಕೆ ಕುದಿಸ್ಕೊಳ್ಳೋದಿದೆ. ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ ಆಗಿರ್ಬೋದು, ಉತ್ತರ ಕರ್ನಾಟಕದ ಅಥೆಂಟಿಕ್ ಮಸಾಲೆ ಖಾರ, ಅದಕ್ಕೆ ಕಾಳ ಮಸಾಲ ಅಂತ ನಾವು ಮಹಾರಾಷ್ಟ್ರದಲ್ಲಿ ಕರಿತೀವಿ. ಅದ್ರ ಒಳಗಡೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಸೇಮ್ ಅಥೆಂಟಿಕ್ ವೇಯಿಂದನೇ ಮಾಡಿದ್ದೀವಿ. ಆಮೇಲೆ ಬೆಂಗಳೂರು ಹಾಸನದ್ದು ಅಥೆಂಟಿಕ್ ಸಾಂಬಾರ್ ಪೌಡರು, ಮೆಣಸಿನ್ಕಾಯಿ ಎಲ್ಲ ನಾವು ಆರ್ಗ್ಯಾನಿಕೇ ಯೂಸ್ ಮಾಡಿರೋವಂಥದ್ದು. ಸೊ ಅದು ಸುಮಾರು ಜನ ತಗೊಂಡಿದ್ದಾರೆ, ಅವ್ರದ್ದು ಫೀಡ್ಬ್ಯಾಕು ತುಂಬಾ ಚೆನ್ನಾಗಿ ಬಂದಿದೆ. ಹಾಗಾಗಿ ನಮ್ಮದೆಲ್ಲ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಅಥವಾ ಕಸ್ಟಮರ್ ಆಗಿರ್ಬೋದು, ಅವ್ರಿಗೆಲ್ಲರಿಗೂ ನಾನು ಈ ವಿಡಿಯೋ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸುಮಾರು ನಮ್ಮ ರೆಸಿಪಿನೂ ಟ್ರೈ ಮಾಡಿದ್ದಾರೆ. ಸ್ಪೆಷಲಿ ನನಗೆ ಪ್ರತಿಯೊಬ್ಬರಿಗೂ ಕಮೆಂಟಲ್ಲೇ ಆಗಲಿ ಅಥವಾ ವಾಟ್ಸಪ್ಪಲ್ಲಿನೂ ಮೆಸೇಜ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನಾನು ಇಲ್ಲಿ ವಿಡಿಯೋ ಮೂಲಕನೇ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಪ್ರೀತಿ ತೋರಿಸಿದ್ದಾರೆ, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗೂ ಅವರಿಗೆಲ್ಲರಿಗೂ ನಮ್ಮ ಮಸಾಲೆ ಖಾರ ಆಗಿರ್ಬೋದು, ಸ್ನ್ಯಾಕ್ಸ್ ಆಗಿರ್ಬೋದು ತುಂಬಾ ಜಾಸ್ತಿ ಇಷ್ಟ ಆಗಿದೆ. ಅದರ ಜೊತೆ ಅವರು ತುಂಬ ಚೆನ್ನಾಗಿ ಫೀಡ್ಬ್ಯಾಕು ಕೂಡ ಕೊಟ್ಟಿದ್ದಾರೆ. ಸೊ ಅವರೆಲ್ಲರಿಗೂ ನಾನು ಮನಪೂರ್ವಕವಾಗಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೋಡಿ ಇಲ್ಲಿ ಲೋ ಫ್ಲೇಮಲ್ಲಿ 2 ರಿಂದ 3 ನಿಮಿಷ ಇದನ್ನು ನಾನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಇಲ್ಲಿ ನೀವು ನೋಡ್ಬೋದು ಪ್ಯಾನ್ ತಾನಾಗಿಯೇ ಬಿಡ್ತಾ ಇದೆ ನೋಡಿ, ತುಂಬ ಚೆನ್ನಾಗಿ ಪ್ಯಾನ್ ಬಿಡ್ತಾ ಇದೆ. ಸೊ ಇದು ಹದ ಇವಾಗ ಪರ್ಫೆಕ್ಟಾಗಿ ಆಗಿದೆ. ಇವಾಗ ಏನು ಮಾಡೋಣ ಅಂದರೆ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಇಲ್ಲೊಂದು ಪ್ಲೇಟಲ್ಲಿ ನಾನು ಬಟರ್ ಪೇಪರ್ಗೆ ಸ್ವಲ್ಪ ತುಪ್ಪನ ಸವರು ಬಿಟ್ಟು ಇಟ್ಕೊಂಡಿದ್ದೀನಿ. ಇದ್ರ ಒಳಗಡೆ ಇದು ನಮ್ಮದು ಬರ್ಫಿ ಬ್ಯಾಟರನ್ನು ಹಾಕೊಳ್ಳೋಣ. ನೋಡಿ ಇಲ್ಲಿ ಹದ ನೋಡ್ಬೋದು ಪರ್ಫೆಕ್ಟಾಗಿ ಬಂದಿದೆ ನೋಡಿ. ಈ ಥರ ಎಲ್ಲನೂ ನಾವು ಕುದಿಸಿರೋಂಥ ಬರ್ಫಿ ಬ್ಯಾಟರನ್ನು ಹಾಕ್ಕೊಂಡಿದ್ದೀವಿ. ಇವಾಗ ಇದನ್ನು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋಣ.
ನೀವು ಬೇಕಂದರೆ ಇದಕ್ಕೆ ಡ್ರೈ ಫ್ರೂಟ್ಸನ್ನು ಕೂಡ ಸ್ಪ್ರಿಂಕಲ್ ಮಾಡ್ಕೋಬೋದು, ಮೇಲ್ಗಡೆಯಿಂದ ಉದುರಿಸ್ಕೋಬೋದು ಕಟ್ ಮಾಡಿಬಿಟ್ಟು, ಅಥವಾ ಒಳಗಡೆನೂ ಕೂಡ ನೀವು ಡ್ರೈ ಫ್ರೂಟ್ಸನ್ನು ಪುಡಿ ಮಾಡಿ ಕೂಡ ಹಾಕ್ಕೋಬೋದು. ಬಟ್ ನಾನು ಇದನ್ನು ತುಂಬ ಸಿಂಪಲ್ ಆಗಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಆರೋಕ್ಕೆ ಬಿಡಬೇಕು. ಒಂದು 15ರಿಂದ 20 ನಿಮಿಷ ಆದರೆ ಇದನ್ನು ಆರೋಕ್ಕೆ ಬಿಡೋಣ. ನೋಡಿ, ಇವಾಗ ಇದು ನಮ್ಮದು ಶಾವ್ಗಿದು ಬರ್ಫಿ ಕಂಪ್ಲೀಟಾಗಿ ತಣ್ಣಗಾಗಿದೆ. ಇಲ್ಲಿ ನೀವು ನೋಡ್ಬೋದು, ಸೆಟ್ಟು ಕೂಡ ಆಗಿದೆ. ನೋಡಿ, ಇವಾಗ ಇದನ್ನು ನಾವು ತಗೊಳ್ಳೋಣ. ಯಾವ ಥರ ಅಂದರೆ ನೋಡಿ, ನಾನು ಪ್ಲೇಟನ್ನು ಇಟ್ಬಿಟ್ಟು ಈ ಥರ ಉಲ್ಟಾ ಮಾಡಿಬಿಡ್ತೀನಿ, ಅಂದರೆ ನೀಟಾಗಿ ಬರುತ್ತೆ ಅಂತ. ಕೆಳಗಡೆ ಬಟರ್ ಪೇಪರ್ ಹಾಕಿದ್ದೀನಲ್ಲ, ಹಾಗಾಗಿ ನಿಧಾನಕ್ಕೆ ಈ ಥರ ತಗೋಬೋದು. ಸೂಪರ್ ನೋಡಿ. ಇವಾಗ ಇದನ್ನು ನಿಮಗೆ ಯಾವ ಸೈಜಿಗೆ ಬೇಕು, ಯಾವ ಶೇಪಿಗೆ ಬೇಕು ಹಾಗೆ ನೀವು ಇದನ್ನು ಕಟ್ ಮಾಡ್ಕೋಬೋದು. ಸ್ವಲ್ಪ ಸಾಫ್ಟಾಗಿರುತ್ತೆ, ಬಟ್ ತಿನ್ನೋಕ್ಕೆ ಸಖತ್ತಾಗಿರುತ್ತೆ. ಅದೇ ಥರ ಖೀರು, ಅದೇ ಥರ ಸ್ವೀಟ್ಸು ತಿಂದು ಬೇಜಾರಾದಾಗ ನಾವು ಈ ಥರನೂ ಕೂಡ ಮಾಡ್ಕೋಬೋದು. ನಿಮಗೆ ಇವತ್ತಿಂದ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಇದೊಂದು ಉತ್ತರ ಕರ್ನಾಟಕದ ರೆಸಿಪಿ ಅಂತಲೂ ಕೂಡ ಅನ್ಬೋದು. ನೋಡಿ ಎಷ್ಟು ನೀಟಾಗಿ ಸೆಟ್ ಆಗಿದೆ ಅಂತ. ಪರ್ಫೆಕ್ಟ್ ನೋಡಿ, ಸೂಪರ್. ಮೇಲ್ಗಡೆ ತುಪ್ಪ, ಯಾಕಂದರೆ ಕೆಳಗಡೆ ನಾವು ಬಟರ್ ಪೇಪರ್ಗೆ ತುಪ್ಪ ಒರೆಸಿದ್ವಲ್ಲ, ಹಾಗಾಗಿ ಟೆಕ್ಸ್ಚರು ಪರ್ಫೆಕ್ಟಾಗಿ ಬಂದಿದೆ. ಇಲ್ಲಿನೂ ಕೂಡ ತುಂಬಾ ಸಖತ್ತಾಗಿ ಬಂದಿದೆ. ನೀವು ಬೇಕಂದರೆ ಇದಕ್ಕೆ ನಾನು ಹೇಳೋದಲ್ಲ ಡ್ರೈ ಫ್ರೂಟ್ಸು, ಅದನ್ನು ಕೂಡ ಹಾಕ್ಕೋಬೋದು, ಮೇಲ್ಗಡೆನೂ ಕೂಡ ಇಡ್ಬೋದು. ನೋಡಿ ಎಷ್ಟು ನಿಧಾನಕ್ಕೆ ನಾವು ಇದನ್ನು ತಗೋಬೋದು ಅಂತ. ನೋಡಿ, ಒಳಗಡೆ ಒಂದು ಸ್ವಲ್ಪ ಜ್ಯೂಸಿ ಇರುತ್ತೆ, ಆಮೇಲೆ ಹೊರಗಡೆ ಸ್ವೀಟದ್ದು ಟೆಕ್ಸ್ಚರ್ ಇರುತ್ತೆ. ನೋಡಿ, ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್ ಅನ್ಬೋದು ನಾವು, ಅಷ್ಟು ಚೆನ್ನಾಗಿದು ರೆಸಿಪಿ ಆಗಿದೆ. ಇದನ್ನು ಟೇಸ್ಟ್ ಮಾಡಿ ಹೇಳ್ತೀನಿ. ಒಂಥರ ಡಿಫ್ರೆಂಟಾಗಿ ಸ್ವೀಟ್ ಅನ್ಬೋದು. ಮತ್ತು ಯಾವ ಥರ ಅಂದರೆ ಒಳಗಡೆ ಜ್ಯೂಸಿ ಇದೆ, ಸಾಫ್ಟಾಗಿದೆ, ಆಮೇಲೆ ಹೊರಗಡೆನೂ ಚೆನ್ನಾಗಿದೆ. ಟೇಸ್ಟು ಸಖತ್ತಾಗಿದೆ. ಸ್ವೀಟ್ ಇಷ್ಟಪಡೋರು ತಿನ್ಬೋದು. ಒಂಥರ ಡಿಫ್ರೆಂಟಾಗಿದೆ. ಇದನ್ನು ಇನ್ನೊಂದು ಹೇಳ್ತೀನಿ, ಯಾರಾದರೆ ಟ್ರೈ ಮಾಡಿದರೆ ಈ ಥರ ಬಂದಿಲ್ಲ ಮ್ಯಾಮ್ ಅಂತ ನೀವು ಕಮೆಂಟ್ ಹಾಕಿದ್ರು ಕೂಡ ನಾನು ಒಂದೇ ಹೇಳೋದು, ನಾನು ಹೇಳಿರೋಂಥ ಪ್ರತಿಯೊಂದು ಟಿಪ್ಸನ್ನು ಫಾಲೋ ಮಾಡಿ. ಯಾಕಂದರೆ ನಾನು ನಮ್ಮ ಕಿಚನಲ್ಲಿ ಯಾವ ಥರ ಮಾಡಿ ತೋರಿಸಿದಾಗ ಇದು ಪರ್ಫೆಕ್ಟ್ ಬಂದಿರುತ್ತೆ, ನಿಮ್ಮಲ್ಲೇನೇನು ಕೂಡ ಇದು ಪರ್ಫೆಕ್ಟಾಗಿ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ಸೊ ನೀವು ಇಲ್ಲಿ ಗಡಿಬಿಡಿ ಮಾಡದೆ ಈ ರೆಸಿಪಿನ ಮಾಡಿ. ನಾನು ಟೇಸ್ಟ್ ಮಾಡಿ ಕೂಡ ಯಾಕೆ ಹೇಳ್ತೀನಿ ಅಂದರೆ, ಕೆಲವೊಬ್ಬರಿಗೆ ಸ್ವೀಟು ಒಂದು ಸ್ವಲ್ಪ ಕ್ರಿಸ್ಪಿ ಇಷ್ಟ ಆಗುತ್ತೆ, ಒಂದು ಸ್ವಲ್ಪ ಸಾಫ್ಟ್ ಇಷ್ಟ ಆಗುತ್ತೆ, ಅಥವಾ ಮೀಡಿಯಮ್ ಆಗಿರೋವಂಥದ್ದು ಇಷ್ಟ ಆಗುತ್ತೆ. ಅದಕ್ಕೆ ನಾನು ಇಲ್ಲಿ ಟೇಸ್ಟ್ ಮಾಡಿ ಯಾಕೆ ಹೇಳ್ತೀನಿ ಅಂದರೆ, ಇದ್ರ ಪರ್ಫೆಕ್ಟ್ ಟೆಕ್ಸ್ಚರು, ಪರ್ಫೆಕ್ಟ್ ಟೇಸ್ಟ್ ನಿಮ್ಗೆ ಹೇಳಿದರೆ ನಿಮಗಿದು ಇಷ್ಟ ಆಗುತ್ತೋ ಇಲ್ಲೋ ಅಂತಲೂ ಒಂದು ಐಡಿಯಾ ಬರುತ್ತೆ. ಸೊ ಅದಕ್ಕೆ ಹೇಳಿದೆ, ಒಳಗಡೆ ಜ್ಯೂಸಿ ಇದೆ, ಸಾಫ್ಟಾಗಿದೆ. ಇದು ಬಾಯಲ್ಲಿ ಹಲ್ಲಿಲ್ಲ ಅನ್ನೋರ್ನು ತಿನ್ಕೋಬೋದು. ಬಟ್ ಇನ್ನೊಂದು ಅಂದರೆ, ಇದನ್ನು ನೀಟಾಗಿ ಕುದಿಸ್ಕೊಳ್ಳಿ, ನೀಟಾಗಿ ಹುರ್ಕೊಳ್ಳಿ, ಇಲ್ಲಾಂದರೆ ಹೊಟ್ಟೆ ನೋವು ಬರುತ್ತೆ. ಸೊ ಈ ರೆಸಿಪಿನ ಟ್ರೈ ಮಾಡೋದನ್ನು ಮರಿಬೇಡಿ. ಡಿಫ್ರೆಂಟಾಗಿರುವಂಥ ಇದೊಂದು ಸ್ವೀಟ್ ರೆಸಿಪಿ ಅನ್ಬೋದು. ಸೊ ಮತ್ತೆ ಸಿಗೋಣ ನಾವು ಇದೇ ಥರ ಹೊಸ ರುಚಿ, ಹೊಸ ಅಡುಗೆ ಜೊತೆ. ವಿಶ್ ಫುಲ್ ಅಡುಗೆ ಮನೆಯಲ್ಲಿ. ಥ್ಯಾಂಕ್ ಯು.